ಕಳೆದ ವರ್ಷ ಇವತ್ತು ಏಪ್ರಿಲ್ 22ನೇ ತಾರೀಕು 2025ರಂದು ನಡೆದಂತಹ ಪಹಲ್ಗಾಮ್ ಘಟನೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆಯಿತು. ಭಯೋತ್ಪಾದಕರು ದಾಳಿ ಮಾಡಿದ್ರು. 26 ಜನ ಘಟನೆಯಲ್ಲಿ ಮೃತಪಟ್ಟರು. ಕರ್ನಾಟಕದ ಶಿವಮೊಗ್ಗ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದಂಥ ಮಂಜುನಾಥ್ ಎನ್ನುವಂಥ ವ್ಯಕ್ತಿ ಕೂಡ ಘಟನೆಯಲ್ಲಿ ಮೃತಪಟ್ಟರು. ಭಾರತವೇ ಒಂದು ರೀತಿಯಲ್ಲಿ ಆತಂಕಕ್ಕೊಳಗಾದಂತಹ ಘಟನೆ ಇದು. ಅದರ ಬಗ್ಗೆ ಚರ್ಚೆಗಳಾಯಿತು. ರಕ್ಷಣೆ ಇರಲಿಲ್ವಾ, ಅಧಿಕಾರಿಗಳಿರಲಿಲ್ವಾ, ಎಲ್ಲವೂ ಕೂಡ ಚರ್ಚೆ ಆಯಿತು, ಎಲ್ಲವೂ ಕೂಡ ಆಯಿತು. ಆದರೆ ನಾಗರಿಕರನ್ನು ಮಾತ್ರ ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಸಂಘಟನೆಗಳು ಅಂದರೆ ಬಂದಂಥ 7 ಜನರ ಪೈಕಿ 5 ಜನ ಭಯೋತ್ಪಾದಕರು ಪಾಕಿಸ್ತಾನದ ಮೂಲದವರು ಅಂತ ಹೇಳ್ತಿದ್ರು. ಈ ಪಾಕಿಸ್ತಾನದ ಮೂಲದವರು ನಾಗರಿಕರನ್ನು ಗುರಿಯಾಗಿಸಿಕೊಂಡು ಮಾಡಿದಂತಹ ದಾಳಿ, ನಾಗರಿಕರನ್ನು ಗುರಿಯಾಗಿಸಿಕೊಂಡು ಮಾಡಿದಂತಹ ದಾಳಿ ಮಾತ್ರವಲ್ಲದೆ ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ಮಾಡಿದಂತಹ ದಾಳಿ ಇದು. ಹೊಡೆಯುವಂತಹ ಸಮಯದಲ್ಲಿ ನಿನ್ನ ಧರ್ಮ ಯಾವುದು ಅಂತ ಕೇಳಿ ಹೊಡಿತಾ ಇದ್ದಂತಹ ಭಯೋತ್ಪಾದಕರು 26 ಜನರ ಪ್ರಾಣವನ್ನು ತೆಗೆದುಕೊಂಡು ಬಿಟ್ಟರು. ಹಾಗಾದರೆ ಪಹಲ್ಗಾಮ್ ದುರಂತಕ್ಕೆ 1 ವರ್ಷ ಆಯಿತು. ಹೆಂಗಾಯ್ತು ಘಟನೆ, ಏನು ಎತ್ತ ಅಂತ ನೋಡ್ತಾ ಹೋಗೋದಾದರೆ 2025ರ ಏಪ್ರಿಲ್ 22ನೇ ತಾರೀಕಿಗೆ ಜನಪ್ರಿಯ ಪ್ರವಾಸ ತಾಣ ಬೈಸರನ್ ಕಣಿವೆಯಲ್ಲಿ ಉಗ್ರರ ದಾಳಿಯಾಯಿತು. ಈ ಬೈಸರನ್ ಕಣಿವೆಯಲ್ಲಿ ಅನೇಕ ಜನ ತಮ್ಮ ಕುಟುಂಬಗಳೊಂದಿಗೆ, ಫ್ಯಾಮಿಲಿಯೊಂದಿಗೆ, ಸ್ನೇಹಿತರೊಂದಿಗೆ ಎಲ್ಲರೂ ಕೂಡ ಹೋಗಿದ್ದರು. 7 ಕಿಲೋಮೀಟರ್ ದೂರ ಇದೆ ಇದು ಪಹಲ್ಗಾಮ್ನಿಂದ. ಬೈಸರನ್ ವ್ಯಾಲಿ ಅಂತ ಕರೀತಾರೆ, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಲೂ ಕೂಡ ಕರೀತಾರೆ ಇದಕ್ಕೆ. ಈ ಸಮಯದಲ್ಲಿ ಅರಣ್ಯದ ಮುಖಾಂತರ ಮೈದಾನಕ್ಕೆ ಇವರೆಲ್ಲ ಭಯೋತ್ಪಾದಕರು ಬಂದು ಅಟ್ಯಾಕ್ ಮಾಡಿದರು. ಧರ್ಮ ಕೇಳಿದರು. ಧರ್ಮ ಕೇಳಿದ ನಂತರ ಗುಂಡು ಹಾರಿಸಿ 26 ಜನರನ್ನು ಸಾಯಿಸಿದರು. ಕರ್ನಾಟಕದ ಮಂಜುನಾಥ್ ರಾವ್ ಕೂಡ ಘಟನೆಯಲ್ಲಿ ಮೃತಪಟ್ಟಿದ್ದರು. ವಿಪರ್ಯಾಸ ಅಂತ ಹೇಳಿದರೆ ಈ ಘಟನೆಯಲ್ಲಿ 5 ದಿನದ ಹಿಂದಷ್ಟೇ ಮದುವೆಯಾಗಿದ್ದಂತಹ ನೌಕಾಪಡೆಯ ಅಧಿಕಾರಿ ವಿನಯ್ ನರ್ವಾಲ್ ಕೂಡ ಘಟನೆಯಲ್ಲಿ ಮೃತಪಟ್ಟರು. ಹನಿಮೂನಿಗೆ ಹೋಗಿದ್ರು ಅವರು ಗಂಡ ಹೆಂಡತಿ. ಇದೇ ದೃಶ್ಯ ವೈರಲ್ ಆಗ್ತಿದೆಯಲ್ಲ. ಆ ಹೆಣ್ಣುಮಗಳು ಕುಳಿತಿದ್ರಲ್ಲ ಪಕ್ಕಕ್ಕೆ ಶವ ಇದೆ, ಗಂಡನ ಶವ ಅದು. ಆ ಶವ ಕೇವಲ 5 ದಿನ ಆಗಿತ್ತಷ್ಟೇ ಮದುವೆಯಾಗಿ ಇದೆ. ಇವರನ್ನು ಕೂಡ ಸಾಯಿಸಿದರು. ಲಷ್ಕರ್ ಎ ತೈಬಾ, TRF ಇವರೆಲ್ಲ ದಾಳಿ ಮಾಡಿದರು. ಧರ್ಮವನ್ನು ಕೇಳಿ ಹೊಡಿತಾ ಇದ್ರಂತೆ. ಧರ್ಮವನ್ನು ಹೆಂಗೆ ಕೇಳೋದು, ಎಂತಹ ನೀಚರು ಇವರಿದ್ದರು ಅಂತ ಹೇಳಿದರೆ, ಒಂದು ಕಲ್ಮಾ ಓದು ಅಂತ ಹೇಳ್ತಿರ್ತಾರಂತೆ. ಕಲ್ಮಾ ಅಂತ ಹೇಳಿದರೆ ಇಸ್ಲಾಂನಲ್ಲಿರುವಂತಹ ಒಂದು ಪವಿತ್ರ ಸಾಲುಗಳು ಅಂತ ಹೇಳ್ತಾರೆ ಅವರು. ಕೆಲವು ಸಾಲುಗಳು, ಕೆಲವೊಂದಿಷ್ಟು ಜನ ಕಲ್ಮಾ ಬಂದವರು ಕಲ್ಮಾವನ್ನು ಪಠಿಸಿ ವಾಪಸ್ ರಕ್ಷಣೆಯಾಗಿ ಬಂದಿದ್ದಾರೆ. ಆದರೆ ವಿಪರ್ಯಾಸ ಅಂತ ಹೇಳಿದರೆ ಕಲ್ಮಾ ಬರದೇ ಇದ್ದವರು ಅವರನ್ನು ಹೊಡೆದರು, ಸಾಯಿಸಿದರು. ಎರಡನೇದು 2 ರೀತಿ, 3 ರೀತಿಯಲ್ಲಿ ಮಾಡಿದ್ದಾರೆ. ಒಂದು ದಾಖಲೆಯನ್ನು ಪರಿಶೀಲನೆ ಮಾಡಿ ಹಿಂದೂನಾ ಮುಸ್ಲಿಂ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡ್ರು. ಎರಡನೇದು ಧಾರ್ಮಿಕವಾಗಿ ಇವರದ್ದು ಸುನ್ನತಿ ಆಗಿದೆಯಾ ಅಂತ ಖಾಸಗಿ ಅಂಗವನ್ನು ಕೂಡ ಪರೀಕ್ಷೆ ಮಾಡಿದ್ದಾರೆ. ಸುನ್ನತಿ ಆಗಿದೆಯಾ ಅಥವಾ ಇಲ್ವಾ ಅಂತ. ಸುನ್ನತಿ ಆಗಿದ್ರೆ ಆತ ಮುಸ್ಲಿಂ ಅಂತ, ಸುನ್ನತಿ ಆಗದೆ ಹೋದರೆ ಹಿಂದೂ ಅಂತ ಹೊಡೆದು ಬಿಡೋದು ಖಾಸಗಿ ಅಂಗಕ್ಕೆ. ಅದೇ ರೀತಿಯಾಗಿ ಮಾಡಿದ್ದಾರೆ. ಇದರ ಜೊತೆಗೆ ಸಾವು ನೋವಿನ ವಿವರಗಳನ್ನು ನೋಡೋದಾದರೆ 26 ಜನ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. 20ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದರು. ಅಪಾರ ಹಾನಿಯಾಗಿತ್ತು. ಶಿವಮೊಗ್ಗ ಮೂಲದ ಮಂಜುನಾಥ್ ರಾವ್, ನಾನು ಆವಾಗಲೇ ಹೇಳಿದಾಗೆ, ಅದರ ಜೊತೆಗೆ ಬೆಂಗಳೂರಿನ ಭರತ್ ಭೂಷಣ್ ಬಲಿಯಾಗಿದ್ದರು. 25 ಜನ ಭಾರತೀಯರಿದ್ದರು, ಒಬ್ಬ ನೇಪಾಳಿ ಪ್ರವಾಸಿಗ ಇದ್ದರು. ಈ ಮೃತಪಟ್ಟವರಲ್ಲಿ ಕೆಲವೊಂದಿಷ್ಟು ಜನ ಈ ಸೈಯದ್ ಆದಿಲ್ ಹುಸೇನ್ ಸಾ ಅಂತ ಈ ವ್ಯಕ್ತಿ ಅಲ್ಲಿ ಪ್ರವಾಸಿಗರಿಗೆ ಹೆಲ್ಪ್ಲೈನ್ ಆಗಿದ್ದಂಥ ವ್ಯಕ್ತಿ ಈತ. ಈ ವ್ಯಕ್ತಿ ಭಯೋತ್ಪಾದಕರ ಕೈಯಲ್ಲಿ ಇದ್ದಂಥ ಬಂದೂಕನ್ನು ಕಸಿದುಕೊಳ್ಳುವಂಥ ಸಮಯದಲ್ಲಿ ಭಯೋತ್ಪಾದಕರು ಆ ವ್ಯಕ್ತಿನ ಹೊಡೆದ್ಬಿಟ್ರು. ಅಲ್ಲಿಯ ವ್ಯಕ್ತಿ ಈತ. ಗುಜರಾತ್ನ ಶೈಲೇಶ್ ಕಲಾದಿಯಾ ಅಂತ ಬರ್ತ್ಡೇ ಇತ್ತು ಆ ವ್ಯಕ್ತಿದು. ಬರ್ತ್ಡೇ ಸೆಲೆಬ್ರೇಷನ್ಗೆ ಹೋಗಿದ್ದ. ಆ ಸಮಯದಲ್ಲಿ ಪತ್ನಿ ಮತ್ತು ಮಕ್ಕಳ ಮುಂದೆ ಹೊಡೆದ್ಬಿಟ್ರು. ಶುಭೇಂದರ್ ಅಂತ ಕಲ್ಮಾ ಹೇಳೋದಕ್ಕೆ ಈ ವ್ಯಕ್ತಿ ವಿಫಲಾದ. ಹೀಗಾಗಿ ದಾಳಿ ಮಾಡಿ ಹೊಡೆದ್ರು, ಪತ್ನಿ ಪಾರಾದರು. ಇದರ ಜೊತೆಗೆ ಇಂತಹ ಭಯೋತ್ಪಾದಕರು ಏನು ಮಾಡ್ತಾ ಇದ್ರಂತೆ, ಹೊಡೆದು ಆ ಹೆಣ ಬೀಳ್ತಿತ್ತಲ್ಲ, ವ್ಯಕ್ತಿಯ ದೇಹ ಛಿದ್ರ ಆಗ್ತಿತ್ತಲ್ಲ, ಆ ದೇಹದ ಮುಂದೆ ಸೆಲ್ಫಿಗಳನ್ನು ತೆಗೆದುಕೊಳ್ತಾ ಇದ್ರು ಈ ಭಯೋತ್ಪಾದಕರು. ಸೆಲ್ಫಿಗಳನ್ನು ತೆಗೆದುಕೊಳ್ತಾ ಇದ್ರು. ಹೀಗಾಗಿ ಈ ಘಟನೆಯೆಲ್ಲ 26 ಜನ ಮೃತಪಟ್ಟರು. ಇವತ್ತು ಹಾಗಾದರೆ ಪಹಲ್ಗಾಮ್ನ ಪರಿಸ್ಥಿತಿ ಹೇಗಿದೆ ಇವೆಲ್ಲವನ್ನು ನೋಡ್ತಾ ಹೋಗೋದಾದರೆ, ಉಗ್ರರ ಅಟ್ಟಹಾಸದಿಂದ ನಲುಗು ಹೋಗ್ಬಿಟ್ಟಿತ್ತು. ಪ್ರವಾಸೋದ್ಯಮ ಕಡಿಮೆ ಆಗಿತ್ತು, ಹೂಡಿಕೆ ಕಡಿಮೆ ಆಗಿತ್ತು, ಆರ್ಥಿಕ ಚಟುವಟಿಕೆಗಳು ಕಡಿಮೆ ಆಗಿತ್ತು. ಹೀಗಾಗಿ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಜಮ್ಮು ಕಾಶ್ಮೀರ ಸರ್ಕಾರ ಆಗಿರ್ಬೋದು, ಭಾರತ ಸರ್ಕಾರ ಆಗಿರ್ಬೋದು, ರಕ್ಷಣಾ ಪಡೆಗಳಾಗಿರ್ಬೋದು ಕಳೆದ 1 ವರ್ಷದಿಂದಲೂ ಪ್ರಯತ್ನ ಪಟ್ಟಿದ್ರು. ಇದೀಗ ಚೇತರಿಸಿಕೊಳ್ತಾ ಇದೆ ಪಹಲ್ಗಾಮ್. ಮತ್ತೆ ಪಹಲ್ಗಾಮ್ನತ್ತ ಈಗೆಲ್ಲ ಪ್ರವಾಸ ಉದ್ಯಮಗಳು ಹೋಗ್ತಾ ಇದ್ದಾರೆ, ಪ್ರವಾಸಿಗರು ಹೋಗ್ತಾ ಇದ್ದಾರೆ. 70% ಚೇತರಿಕೆ ಆಗಿದೆ ಎನ್ನುವಂತಹ ಡೀಟೇಲ್ಸ್ಗಳು ಕೂಡ ಇದೆ. ಇದು ಪಹಲ್ಗಾಮ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ಮತ್ತು ಆರ್ಥಿಕತೆಯೂ ಕೂಡ ಏರಿಕೆ ಆಗ್ತಾ ಇದೆ, ಪ್ರವಾಸಿಗರ ಸಂಖ್ಯೆಯೂ ಕೂಡ ಏರಿಕೆ ಆಗ್ತಾ ಇದೆ.
ಹಾಗಾದರೆ ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಏನು ಹೇಳಿದರು? ಆ ಭೀಕರ ದಾಳಿಯಲ್ಲಿ ಮೃತಪಟ್ಟ ಅಮಾಯಕರನ್ನು ದೇಶ ಯಾವತ್ತಿಗೂ ಕೂಡ ಮರೆಯೋದಿಲ್ಲ ಅಂತ ಅವರೆಲ್ಲ ಮಾತನಾಡಿದರು. ಮೃತಪಟ್ಟ ಅವರ ಕುಟುಂಬಗಳ ದುಃಖದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ ಅಂತ. ಯಾಕಂದರೆ ಈ ಘಟನೆಯಾದಾಗ ಪ್ರಧಾನಿ ನರೇಂದ್ರ ಮೋದಿ ಸೌದಿ ಅರೇಬಿಯಾಕ್ಕೆ ಹೋಗ್ತಾ ಇದ್ರು. ಆ ಪ್ರವಾಸವನ್ನು ಮೊಟಕುಗೊಳಿಸಿ ವಾಪಸ್ ಬಂದು ಸಭೆಗಳನ್ನೆಲ್ಲವನ್ನು ಮಾಡಿದರು. ಒಂದು ರಾಷ್ಟ್ರವಾಗಿ ನಾವು ಒಗ್ಗಟ್ಟಿನಿಂದ ನಿಂತಿದ್ದೀವಿ ಅಂತೆಲ್ಲ ಮಾತನಾಡಿದ್ದಾರೆ. ಭಯೋತ್ಪಾದಕರ ಸಂಚಗಳು ಯಾವತ್ತಿಗೂ ಕೂಡ ಯಶಸ್ವಿ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತೆಲ್ಲ ಪ್ರಧಾನಿಗಳು ಇವತ್ತು ಮಾತನಾಡಿದ್ದಾರೆ. ಇದೀಗ ಈ ಪಹಲ್ಗಾಮ್ ದಾಳಿಗೆ ಭಾರತ ಪ್ರತೀಕಾರವನ್ನು ತೀರಿಸಿಕೊಂಡಿದೆ. ಏನು ಪ್ರತೀಕಾರವನ್ನು ತೀರಿಸ್ಕೊಳ್ತು? ಆಪರೇಷನ್ ಸಿಂಧೂರ್ ಮಾಡಿತು. ಆಪರೇಷನ್ ಸಿಂಧೂರ್ ಅಂದರೆ ಈ ಹೆಸರಿಡೋದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಈ ಕೇವಲ ಗಂಡಂದಿರನ್ನು ಹೊಡೆದು ಅವರು ವಿಧವೇರ ಆಗಬೇಕು ಅಂತ ಏನು ಭಯೋತ್ಪಾದಕರು ಬಯಸಿದ್ರು, ಅವರು ಸಿಂಧೂರ ಏನು ಅಳಿಸಿ ಹೋಗಿತ್ತು, ಆ ಕಾರಣಕ್ಕಾಗಿ ಆಪರೇಷನ್ ಸಿಂಧೂರ್ ಅನ್ನುವಂಥ ಹೆಸರನ್ನು ಇಟ್ಟು 9 ನೆಲೆಗಳನ್ನೆಲ್ಲ ಭಾರತ ಹೊಡೆದುರುಳಿಸ್ತು. ಒಂದು ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನು ಭಾರತ ಆಪರೇಷನ್ ಸಿಂಧೂರ್ ಮುಖಾಂತರ ಮಾಡಿತ್ತು. ಹೀಗಾಗಿ ಮುಡ್ಕೆ ಆಗಿರ್ಬೋದು, ಬಹಲ್ಪುರ ಆಗಿರ್ಬೋದು, ಗುಲ್ಪೋರ ಆಗಿರ್ಬೋದು, ಸವಾಯಿ ಸರ್ಜಲ್ ಎಲ್ಲ ಪ್ರದೇಶಗಳಲ್ಲೂ ಕೂಡ ಹೊಡೆದುರುಳಿಸಿದ್ರು. ಇದು ಆಪರೇಷನ್ ಸಿಂಧೂರ್ನ ಯಶಸ್ವಿ ಕಾರ್ಯಾಚರಣೆ. ಅದಾದ ನಂತರ ಆಪರೇಷನ್ ಮಹಾದೇವ್. ಏನು ಆಪರೇಷನ್ ಮಹಾದೇವ್ ಅಂತ ಹೇಳಿದರೆ, ಈ ಆಪರೇಷನ್ ಮಹಾದೇವ್ನಲ್ಲಿ ಶ್ರಾವಣದ ಮೊದಲ ಸೋಮವಾರ ಆಗಿತ್ತಂಥದ್ದು ಹೋದ ವರ್ಷ. ಆದ ಕಾರಣಕ್ಕಾಗಿ ಆಪರೇಷನ್ ಮಹಾದೇವ್ ಅಂತೆಲ್ಲ ಹೆಸರಿಟ್ಟು ಭಾರತೀಯ ಸೇನೆ, ಜಮ್ಮು ಕಾಶ್ಮೀರದ ಪೊಲೀಸರು, CRPF ಯೋಧರೆಲ್ಲ ಸೇರಿ 93 ದಿನಗಳ ನಿರಂತರ ಕಾರ್ಯಾಚರಣೆಯ ನಂತರ ಜುಲೈ 28, 2025ರಲ್ಲಿ ಶ್ರೀನಗರದ ದಾಚಿಗಾಮ್ ಹರ್ವಾನ್ ಅರಣ್ಯ ಪ್ರದೇಶದಲ್ಲಿ ಈ ಘಟನೆಗೆ ಕಾರಣರಾಗಿದ್ದಂಥ 3 ಭಯೋತ್ಪಾದಕರು, LCDಯ ಸುಲೈಮನ್ ಶಾ, ಹಮ್ಜಾ ಅಬ್ದಾನಿ, ಜಿಬ್ರಾನ್ ಬಾಯ್ ಎನ್ನುವಂಥ ಈ ಎಲ್ಲ 3 ಭಯೋತ್ಪಾದಕರನ್ನು ಹೊಡೆದುರುಳಿಸುವ ಮುಖಾಂತರ 26 ಜನರ ಆತ್ಮಕ್ಕೆ ಶಾಂತಿ ಕೊಡುವ ಪ್ರಯತ್ನವನ್ನು ಭಾರತೀಯ ಸೈನ್ಯ ಮಾಡಿತ್ತು. ಆ ಮುಖಾಂತರ ಪ್ರತೀಕಾರವನ್ನು ಕೂಡ ಭಾರತ ತೀರಿಸಿಕೊಳ್ತು. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ಇದರ ಜೊತೆಗೆ 8:55 ಜೀ ಹಿಂದಿಯಲ್ಲಿ ಜೀ DNA ಕೂಡ ಪ್ರಸಾರ ಆಗುತ್ತೆ. ನೀವು ಅಲ್ಲಿಯೂ ಕೂಡ ಅದನ್ನು ವೀಕ್ಷಿಸಬಹುದು.